ವೀಕ್ಷಕರೇ, ನನ್ನ ಕಳೆದ ಬಾರಿಯ ವಿಡಿಯೋದಲ್ಲಿ ನಾನು ಬರಹ ಸಾಫ್ಟ್ವೇರ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. 2003ರಲ್ಲಿ ಬರಹ ಸಾಫ್ಟ್ವೇರ್ನಲ್ಲಿ ಕನ್ನಡ ಲಿಪಿಯನ್ನು ಟೈಪ್ ಮಾಡಲಿಕ್ಕೆ ಆಗ್ತಿತ್ತು. ಆದರೆ ಅದಕ್ಕಿಂತ ಮೊದಲೇ ನಮ್ಮ ಕರ್ನಾಟಕದಲ್ಲಿ 1980ರ ದಶಕದಲ್ಲಿ ಕಂಪ್ಯೂಟರ್ನಲ್ಲಿ DTPಯ ಮೂಲಕ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅದರ ಮೂಲಕ ಒಂದು ಕನ್ನಡ ಅಕ್ಷರವನ್ನು ಟೈಪ್ ಮಾಡಿ ನಂತರ ಅದನ್ನು ಮುದ್ರಣಕ್ಕೆ ಉಪಯೋಗಿಸ್ತಾ ಇದ್ದರು. 1990ರ ದಶಕಕ್ಕೆ ಅದು ಇನ್ನೂ ಸ್ವಲ್ಪ ಆವಿಷ್ಕಾರವಾಗಿ ಕರ್ನಾಟಕ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿ ಗಣಕ ಪರಿಷತ್ ಅನ್ನುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮೂಲಕ ತಜ್ಞರಿಂದ ಒಂದು ಆ ಕನ್ನಡ ಅಕ್ಷರವನ್ನು ಇನ್ನೂ ಕೂಡ ಸುಲಭ ಸರಳೀಕರಣಗೊಳಿಸಿ ಪರಿಣಾಮವಾಗಿ 2000ರಲ್ಲಿ ನುಡಿ ಸಾಫ್ಟ್ವೇರ್ ಅಧಿಕೃತ ಮಾನ್ಯತೆಯನ್ನು ಪಡೆಯಿತು. 2003ರಲ್ಲಿ ಅದನ್ನು ಕರ್ನಾಟಕ ಸರ್ಕಾರದ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಅಧಿಕೃತವಾಗಿ ಬಳಸಲು ಅನುಮತಿ ನೀಡಲಾಯಿತು. 2003ರಲ್ಲಿ ಬರಹ ಸಾಫ್ಟ್ವೇರ್ ಅದು ಉಚಿತವಾಗಿ ಲಭ್ಯವಾಗ್ತಿತ್ತು. ಅದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ನುಡಿ ಸಾಫ್ಟ್ವೇರನ್ನು ಉಚಿತವಾಗಿ ಒಂದು ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆ ಮಾಡಿ ಉಚಿತವಾಗಿ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗಿಸಲಿಕ್ಕೆ ಅವಕಾಶ ಕೊಟ್ಟಿತ್ತು. ಅದರ ಫಲವೇ ಇಂದಿಗೂ ಕೂಡ ನಾವು ಅದನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಂಪ್ಯೂಟರ್ನಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ನಮ್ಮ ಮುದ್ರಣ ವ್ಯವಸ್ಥೆ ಅಥವಾ ಜಾಹೀರಾತು ಅಥವಾ ಲಾಂಛನ ವಿನ್ಯಾಸ ಅಥವಾ ವಿಡಿಯೋ ಎಡಿಟಿಂಗ್ ಎಲ್ಲ ಆ ಒಂದು ಅಕ್ಷರಗಳನ್ನು ನಾವು ಬಳಸಿಕೊಂಡು ನಾವು ಇವತ್ತು ಅದನ್ನು ಉಪಯೋಗಿಸ್ತಿದ್ದೇವೆ. ಇನ್ನು ಮುಂದೆ ನಾವು ಬನ್ನಿ ನೋಡುವ ದುಬೈಯಲ್ಲಿ ಕನ್ನಡದ ಲಾಂಛನಗಳು ಯಾವ ರೀತಿ ಈ ಒಂದು ನುಡಿ ಸಾಫ್ಟ್ವೇರ್ನ ಲಿಪಿಗಳು ಅಕ್ಷರಗಳಿಂದ ನಾವು ಅದನ್ನು ವಿನ್ಯಾಸಗೊಳಿಸಿದ್ದೇವೆ ಅನ್ನೋದನ್ನು ನೋಡುವ. ಮೊದಲಿಗೆ ನಾವು ನುಡಿ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳುವ. ಬನ್ನಿ ನೋಡೋಣ.